ನಮಸ್ಕಾರ. ನಾನು ಸಿದ್ದಲಿಂಗಪ್ಪ ಕೊಟ್ನೇಕಲ್. ನಮ್ಮ ತಂದೆ ತಾಯಿ ಅತ್ಯಂತ ಕಡುಬಡತನದವರು. ಗೌಡರ ಮನೆಯಲ್ಲಿ ಕೆಲಸ ಮಾಡಿ ಎಂಡೆ ಕಸ ಬೆಳೆದು ದುಡಿದು ಜೀವನ ನಡೆಸ್ತಕ್ಕಂಥವರು. ಅದಕ್ಕಿಂತ ಮುಖ್ಯವಾಗಿ ಪೂರ್ತಿ ಅನಕ್ಷರಸ್ಥರು. ಅವ್ರಿಗೆ ಯಾವುದೇ ಶಿಕ್ಷಣ ಅನ್ನೋದು ಇರಲಿಲ್ಲ ಅಂತಕ್ಕಂಥದ್ದು. ಅಂಥ ಮನೆತನದಲ್ಲಿ ನಾನು ಹುಟ್ಟಿದವನು. ಹೀಗಾಗಿ ನನ್ನ ಹುಟ್ಟಿನ ಬಗ್ಗೆ ಯಾವುದೇ ರೀತಿಯ ದಿನಾಂಕ ಇಲ್ಲ. ಕೇವಲ ಒಂದು 2-3 ಇಂಟ್ಸ್ ಮಾಹಿತಿ ಮಾತ್ರ ನನ್ನ ತಾಯಿ ಕೊಡ್ತಾಳಂತಕ್ಕಂಥ ತಾಯಿ ಅಲ್ಲಮ್ಮ, ನನ್ನ ತಂದೆ ಶಾಖಪ್ಪ. ನಾನು ಹಿರೇಕೊಟ್ನೇಕಲ್ ಮಾನ್ವಿ ತಾಲೂಕಿನ ಹಿರೇಕೊಟ್ನೇಕಲ್ ಗ್ರಾಮದವನಾಗಿದ್ದರು. ನಾನು ಜನನ ಆಗಿದ್ದು ಬಾಗಲವಾಡ, ನಮ್ಮ ತಾಯಿಯ ತವರ ಮನೆಯಲ್ಲಿ ಬಾಗಲವಾಡದಲ್ಲಿ ಆಗಿದ್ದು. ಆಕೆ ಹೇಳುವ ಪ್ರಕಾರ ಒಂದು 2 ಮಾತ್ರ ಮಾಹಿತಿಯನ್ನು ಕೊಡ್ತಾಳೆ. ಒಂದನೇದ್ದು, ನೀನು ಹುಟ್ಟಿರ್ತಕ್ಕಂಥದ್ದು ಮಂಗಳವಾರ ಅಂತೇಳಿ ಹೇಳ್ತಾಳೆ. ಮತ್ತೊಂದು, ನಮ್ಮ ಹಿರೇಕೊಟ್ನೇಕಲ್ ಗ್ರಾಮದ ಪಕ್ಕದಲ್ಲಿ ಒಂದು ಭೋಗಾವತಿ ಅಂತೇಳಿದೆ. ಆ ಭೋಗಾವತಿ ಗ್ರಾಮದ ಒಂದು ಪ್ರಾಚೀನ ದೇವಸ್ಥಾನ, ಬಸವೇಶ್ವರ ದೇವಸ್ಥಾನ ಅಂದ್ರೆ ಬಸವಣ್ಣ ದೇವಸ್ಥಾನ ಇದೆ. ಅದಕ್ಕೆ ಪ್ರತಿ ವರ್ಷ ಜಾತ್ರೆ ನಡೀತಿರ್ತದೆ. ಆ ಜಾತ್ರೆಯ ದಿನದಂದು ಮಂಗಳವಾರ ನೀನು ಹುಟ್ಟಿದ್ದಂತೇಳಿ ಹೇಳ್ತಾಳೆ ಅಂತಕ್ಕಂಥದ್ದು ನಮ್ಮ ತಾಯಿ. ಅದು ನಿಜ ಇರ್ಬೋದು ಅಂತಕ್ಕಂಥದ್ದು. ದಿನಾಂಕ ಯಾವುದೇ ರೀತಿಯ ಮಾಹಿತಿ ಆಕೆಗೆ ಗೊತ್ತಿಲ್ಲ, ಅನಕ್ಷರಸ್ಥಳಾಗಿರುವುದರಿಂದ. ಮತ್ತು ನನ್ನ ಹೆಸರು ಇವತ್ತು ಸಿದ್ದಲಿಂಗಪ್ಪ ಕೊಟ್ನೇಕಲ್ ಅಂತೇಳಿ ಕರಿತಿರ್ಬೋದು. ಅಂದು ಹೆಸರು ಚರ್ಚೆಗೆ ಬಂದಾಗ ಬೇರೆ ಬೇರೆ ಹೆಸರುಗಳು ನನಗಿಡಬೇಕಂತೇಳಿ ಚರ್ಚೆಗೆ ಬಂದಾಗ, ಒಂದನೇದಾಗಿ ಪರಶುರಾಮ ಅಂತೇಳಿ ಇಡೋಣ ಅಂತೇಳಿ ಚರ್ಚೆ ಬಂದಿತ್ತಂತ. ಪರಶುರಾಮ ಯಾಕಂದರೆ ನಮ್ಮ ಅಕ್ಕ ಇಬ್ಬರು, ನಾವಿಬ್ಬರು ಅಕ್ಕ ಮತ್ತು ನಾನು ತಮ್ಮ ಇಬ್ಬರು. ನಮ್ಮ ಅಕ್ಕನಿಗೆ ರೇಣುಕಮ್ಮ ಅಂತ ಇಟ್ಟಿರೋದ್ರಿಂದ ರೇಣುಕನ ಮಗ ಮತ್ತು ಶಿಷ್ಯನು ಪರಶುರಾಮ ಅಂತೇಳಿ ಹೆಸರಿಡಬೇಕಂತೇಳಿ ಒಂದು ಚರ್ಚೆ ಮಾಡಿದ್ರಂತ. ಮತ್ತು ಜೊತೆಗೆ ಇನ್ನೊಂದು ಈರಣ್ಣ ಅಂತೇಳಿ ಹೆಸರಿಡೋಣ ಅಂತೇಳಿ ಅಂದಿದ್ರಂತೇಳಿ. ಈರಣ್ಣ ಅಂದರೆ ಯಾಕಂದರೆ ನಮ್ಮ ತಾತ, ನಮ್ಮ ತಂದೆಯ ತಂದೆ ಈರಣ್ಣ. ಹೀಗಾಗಿ ಈರಣ್ಣ ಅಂತೇಳಿ ಹೆಸರಿಡೋಣ ಅಂತೇಳಿ ಚರ್ಚೆಗೆ ಬಂದಾಗ ಕೊನೆಗೆ ಅಷ್ಟೊತ್ತಿಗೆ ನಮ್ಮ ತಾತ ಈರಣ್ಣವರು ಮರಣ ಹೊಂದಿದ್ರು. ನಮ್ಮ ಇನ್ನೊಬ್ಬ ತಾತ ಅಂದ್ರೆ ನಮ್ಮ ತಾಯಿಯ ತಂದೆ ಮರಿಯಪ್ಪ ಪೂಜಾರಿ ಅವರು, ಇಲ್ಲ ಅವು ಯಾವುವು ಬೇಡ ಅಂತೇಳಿ ಅಂದು ಪರಶುರಾಮನು ಬೇಡ, ಈರಣ್ಣನು ಬೇಡ, ಸಿದ್ದಲಿಂಗಪ್ಪ ಅಂತ ಇರಲಿ ಅಂತೇಳಿ ಅವರೇ ತೀರ್ಮಾನ ಮಾಡಿದಂತೆ ನನ್ನ ಹೆಸರು ಕೊನೆಗೆ ಅಂತಿಮವಾಗಿ ಸಿದ್ದಲಿಂಗಪ್ಪ ಅಂತೇಳಿ ನಾಮಕರಣ ಮಾಡಿದ್ರು ಅಂತೇಳಿ ತಿಳಿದು ಬರ್ತಾ ಇದೆ. ಈಗ ಇಂದು ನಾನು ಏನೇ ಕೆಲಸ ಮಾಡಿದ್ರು ಸಹ, ಸಾಹಿತ್ಯ ವಲಯದಲ್ಲಿ ಬೇರೆ ಬೇರೆ ಸಾಧನೆ ಮಾಡಿದ್ರು ಸಹ, ಅನೇಕ ಜನ ಗೌರವಯುತವಾಗಿ ಡಾಕ್ಟರ್ ಸಿದ್ದಲಿಂಗಪ್ಪ ಕೊಟ್ನೇಕಲ್ ಅಂತೇಳಿ, ಕೆಲವು ಜನ ಸಿದ್ದಲಿಂಗಪ್ಪ ಸರ್ ಕೊಟ್ನೇಕಲ್ ಸರ್ ಅಂತ ಏನೇ ಕರಿತಿದ್ರು ಸಹ ಹಿಂದೆ ಆ ರೀತಿ ನನ್ನ ನಾಮಕರಣ ಆಗಿ ಇವತ್ತು ಸಾಧನೆ ಮಾಡಿರ್ತಕ್ಕಂಥದ್ದು ಒಂದು ದೊಡ್ಡ ಗೌರವ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಎಲ್ಲರ ಪ್ರೀತಿ ವಿಶ್ವಾಸದೊಂದಿಗೆ ಕಾರ್ಯ ನಿರ್ವಹಿಸ್ತಾ ಇದ್ದೆ. ನಮಸ್ಕಾರ.